ಹೆಲೋ ಫ್ರೆಂಡ್ಸ್, ಎಲ್ಲ ಹಿಂಗಿದ್ದೀರಾ, ಚೆನ್ನಾಗಿದ್ದೀರಾ, ಸಕ್ಕತ್ತಾಗಿದ್ದೀರಾ, ಮಸ್ತ್ ಆಗಿದ್ದೀರಾ ಅಂತ ಹೇಳ್ತಾ ಇವತ್ತಿನ ತಮ್ಮನೇಲಿ ನೋಡಿ ನಿಮ್ಗೆ ಗೊತ್ತಾಗಿರ್ಬೇಕು. ನಾವಿವತ್ತು ನಿನ್ನೆ ಆದ ಇಂಡಿಯಾ ವರ್ಸ್ ಶ್ರೀಲಂಕಾ ಸೆಕೆಂಡ್ ಓಡಿಯ ಬಗ್ಗೆ ಮಾತುಕತೆ ಮಾಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಹೆಂಗಾಯ್ತು, ನಾವು ಹೆಂಗ್ ಸೋತ್ವಿ ಅಂತ ಎಲ್ಲ ಮಾತುಕತೆ ಶುರು ಮಾಡೋಣ. ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ತನಕ ನೋಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಸ್ಟಾರ್ಟಿಂಗ್ ಇಂದ ಒಂದ್ಸಲ ರೀಕ್ಯಾಪ್ ಮಾಡೋಣ ಮ್ಯಾಚ್ ಅಲ್ಲಿ ಏನೇನ್ ಆಯ್ತು ಅಂತ. ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಶ್ರೀಲಂಕಾ ಅವರು ಟಾಸ್ ಗೆಲ್ತಾರೆ. ನಾನೇ ಗೆದ್ದಿದ್ದು ನಮ್ದೇ. ಟಾಸ್ ಗೆದ್ಬಿಟ್ಟು ಬಲ್ಲೆ ಬಾಸಿ ತಗೋತಾರೆ, ಬ್ಯಾಟಿಂಗ್ ತಗೋತಾರೆ. ಅದಾದ್ಮೇಲೆ ಮೊಹಮ್ಮದ್ ಸಿರಾಜ್ ಅವರು ಫಸ್ಟ್ ಬಾಲ್ ಬಂದು ಹಾಕ್ತಾರೆ, ಒಳ್ಳೆ ಔಟ್ ಸ್ವಿಂಗರ್ ಆಗ್ತಾರೆ, ಬಿದ್ದಿ ಒಂಥರ ಸಕ್ಕತ್ತಾಗುತ್ತೆ. ಅದ್ರಲ್ಲಿ ಪ್ರಥಮ್ ನಿಶಾಂಕ್ ಅವರು ಎಡ್ಜ್ ಆಗತ್ತೆ. ಆಮೇಲೆ ಅವರು ಫಸ್ಟ್ ಬಾಲೆ ಡಕ್ ಹಾಕ್ತಾರೆ. ಅದು ನಮ್ಮ ಇಂಡಿಯಾಗೆ ಡ್ರೀಮ್ ಸ್ಟಾರ್ಟ್ ಅಂತ ಹೇಳ್ಬೋದು, ಒಂಥರ ಸೂಪರ್ ಸ್ಟಾರ್ಟ್ ಇತ್ತು. ಅದಾದ್ಮೇಲೆ ಅವ್ರ ಕಡೆ ಯಾರ್ಯಾರು ಚೆನ್ನಾಗಿ ಆಡ್ತಾರೆ, ಅವಿಷ್ಕಾ ಫರ್ನಾಂಡಿಸ್ ಅಂತ, ಕುಶಾಲ್ ಮೆಂಡಿಸು, ಕಾಮಿಂದೋ ಮೆಂಡಿಸು, ದುನಿತ್ ವೇಲಾಲಾಗೆ ಎಂತ ಪ್ಲೇಯರು, ಅವನು ಒಂದ್ ಒಳ್ಳೆ ಪ್ಲೇಯರ್ ಆಗ್ತಾನೆ. ಇಷ್ಟೆಲ್ಲ ಬ್ಯಾಟಿಂಗ್ ಚೆನ್ನಾಗಿ ಆಡಿದ್ರು. ಅದಾದ್ಮೇಲೆ ಒಂದು ಫನ್ನಿ ಇನ್ಸಿಡೆಂಟ್ ಹೇಳ್ಬೇಕಂದ್ರೆ, ನಮ್ಮ ಅಕ್ಷರ್ ಪಟೇಲ್ ಒಂದು ಬಾಲ್ ಹಾಕ್ತಾರೆ, ಬ್ಯಾಟ್ಸ್ಮನ್ ಮರ್ತೋಯ್ತು. ಅದಾದ್ಮೇಲೆ ಒಂದು ಬಾಲ್ ಹಾಕ್ತಾರೆ. ಅದಾದ್ಮೇಲೆ ಫ್ರಂಟ್ ಫುಟ್ ಡಿಫೆನ್ಸ್ ಆಡ್ತಾರೆ ಬ್ಯಾಟ್ಸ್ಮನ್. KL ರಾಹುಲ್ ಕ್ಯಾಚ್ ಹಿಡಿತಾರೆ, ಅಕ್ಷರ್ ಪಟೇಲ್ ಡೌಟ್ ಅಲ್ಲಿ ಇರ್ತಾರೆ. ಅದಾದ್ಮೇಲೆ ಅಂಪೈರ್ ಔಟ್ ಕೊಟ್ಬಿಡ್ತಾರೆ, ಎಲ್ಲ ಅಂತರ ಶಾಕ್ ಅಲ್ಲಿ ಇರ್ತಾರೆ. ಏನಪ್ಪಾ ಆಯ್ತು ಅಂತ ಅದಾದ್ಮೇಲೆ ರಿವ್ಯೂ ನೋಡಿದಾಗ ಬ್ಯಾಟ್ಗೂ ಬಾಲ್ಗೂ ಇಷ್ಟ ಅಗ್ಲ ವ್ಯತ್ಯಾಸ ಇರುತ್ತೆ. ಏನಂತ ಮಾಡೋದು, ಫಿಕ್ಸಿಂಗ್ ಇದು ಫಿಕ್ಸಿಂಗ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಸುಮ್ನೆ ಅಂದೆ, ಫಿಕ್ಸಿಂಗ್ ಎಲ್ಲ ಇರಲ್ಲ, ಅದು ಹ್ಯೂಮನ್ ಎರರ್ ಆಗಿರುತ್ತೆ ಅಂತ ಅಂಪೈರ್ ಇಂದ. ಆದ್ರೂ ಒಂಥರ ಫನ್ನಿ ಇತ್ತು. ಅದಾದ್ಮೇಲೆ ಫೀಲ್ಡಿಂಗ್ ಅಲ್ಲಿ ನಮ್ಮ ಇಂಡಿಯಾ ಫೀಲ್ಡಿಂಗ್ ಚೆನ್ನಾಗಿ ಮಾಡಿದ್ರು. ಅದಾದ್ಮೇಲೆ ನಮ್ಮ ಶ್ರೇಯಸ್ ಅಯ್ಯರ್ ದೂರದಿಂದನೇ ಒಂದು ಮಸ್ತ್ ಥ್ರೋ ಹೊಡಿತಾರೆ, ಮಸ್ತ್ ವಿಕೆಟ್ ಎಗರೋಗುತ್ತೆ. ಲಾಸ್ಟ್ ಅಲ್ಲಿ ನಮ್ಮ ಕೊಹ್ಲಿ ಓಡ್ಕೊಂಡೆ ರನ್ಔಟ್ ಮಾಡ್ತಾರೆ. ಅದು ನೋಡ್ಬಿಟ್ಟು ನಮ್ಮ ರೋಹಿತ್ ಶರ್ಮಾ ನಗ್ತಿರ್ತಾರೆ. ಬೆಸ್ಟ್ ಬೌಲಿಂಗ್ ಯಾರು ಮಾಡಿದ್ರು, ನಮ್ಮ ವಾಷಿಂಗ್ಟನ್ ಸುಂದರ್, ಅತಿ ಸುಂದರ್ ಅವರು 3 ವಿಕೆಟ್ ತಗೊಂಡು 30 ರನ್ ಕೊಟ್ಟು 10 ಓವರಲ್ಲಿ ಒಂಥರ ಬೆಸ್ಟ್ ಬೌಲಿಂಗ್ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಓವರ್ ಆಲ್ 240 ರನ್ ಹೊಡಿತಾರೆ. ಪರವಾಗಿಲ್ಲ, ಆ ಪಿಚ್ಗೆ ಅದೊಂದು ಕೂಡ ಒಳ್ಳೆ ಟೋಟಲ್ ಅಂತ ಹೇಳ್ಬೋದು. ಇವಾಗ ಮತ್ತೆ ನಮ್ಮ ಇಂಡಿಯಾ ಬ್ಯಾಟಿಂಗ್ ಕಡೆ ಬರೋಣ. ಮತ್ತೆ ನಮ್ಮ ಇಂಡಿಯಾ ಬ್ಯಾಟಿಂಗ್ ಬರುತ್ತೆ. ನಮ್ಮ ಶುಭ್ಮನ್ ಗಿಲ್ ಮತ್ತೆ ನಮ್ಮ ರೋಹಿತ್ ಶರ್ಮಾ ಬರ್ತಾರೆ. ನಮ್ಮ ರೋಹಿತ್ ಶರ್ಮಾ ಅಲ್ಲ, ನಮ್ಮ ಹಿಟ್ಮ್ಯಾನ್ ಶರ್ಮಾ ಬರ್ತಾರೆ. ಅದೇನಪ್ಪ ಬ್ಯಾಟಿಂಗ್ ಆಡ್ತಾರೆ, ಎಂತ ವಾಂಚ್ ಹಾಕ್ಬಿಡ್ತಾರೆ. ಯಾವಾಗಾದ್ರೂ ನಮ್ಮ ರೋಹಿತ್ ಶರ್ಮಾ ಬ್ಯಾಟಿಂಗ್ ಮಾಡ್ಬೇಕಾರೆ ಯಾವ ಪಿಚ್ಚು, ಯಾವ ಬೌಲರ್, ಯಾವ ಕಂಟ್ರಿ, ಯಾವ ಸ್ಟೇಡಿಯಂ ಅಂತ ಒಂಚೂರು ಲೆಕ್ಕ ಆಗಲ್ಲ. ಬರೀ ಬಾಲ್ ನೋಡ್ತಾರೆ, ಕಳಿಸ್ತಾ ಇರ್ತಾರೆ ಸ್ಟೇಡಿಯಂ ಅಲ್ಲಿ ಸ್ಟ್ಯಾಂಡ್ಸ್ಗೆ. ನಮ್ಮ ಅಣ್ಣನ ಹೆಸರು ದಾಸ್ತ, ನಮ್ಮ ಅಣ್ಣ ಕೈ ಹತ್ರ ಒಂದೇ ಗೂಸ, ನಮ್ಮ ಅಣ್ಣ ಕೈ ಗೂಸ ತಿಂದ್ರೆ ಮಶಾನದಲ್ಲೇ ವಾಸ. ನಿಮ್ಗೆ ಮನೆ ಬೇಕು, ಮಶಾನ ಬೇಕಾ, ಡಿಸೈಡ್ ಮಾಡಲ್ಲ. ಯಾವಾಗ ರೋಹಿತ್ ಶರ್ಮಾ ಆಡ್ತಿರ್ತಾರೆ ನಮ್ಗೆಲ್ಲ ಅನ್ಸುತ್ತೆ ನಮ್ಮ ಇಡೀ ಇಂಡಿಯಾಗೆ ಯಾವ್ದೋ ಬೇರೆ ಪಿಚ್ಚರ್ ಆಡ್ತಾ ಇರ್ಬೇಕು, ಬ್ಯಾಟಿಂಗ್ ಪಿಚ್ಚರ್ ಆಡ್ತಾ ಇರ್ಬೇಕು ಅಂತ. ಆದ್ರೆ ಬೇರೆಯವ್ರ ಬ್ಯಾಟ್ಸ್ ನೋಡಿದಾಗ ಅದು ಬಾಲಿಂಗ್ ಪಿಚ್ ಅಂತ ಅನ್ಸುತ್ತೆ. ಅಂತ ರೋಹಿತ್ ಶರ್ಮಾ ಕ್ಲಾಸು, ಅಂತ ರೋಹಿತ್ ಶರ್ಮಾ ಪವರ್ ಕ್ಲಾಸು, ಒಂಥರ ಟೆಂಪೋ ಸ್ಟಾರ್ಟಿಂಗ್ ಅಲ್ಲಿ ಅಂತ ಅಗ್ರೆಸಿವ್ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ನ ಮೇಂಟೈನ್ ಮಾಡಿದ್ದಾರೆ ನಮ್ಮ ರೋಹಿತ್ ಶರ್ಮಾ ಮತ್ತೆ ಶುಭ್ಮನ್ ಗಿಲ್ ಚೆನ್ನಾಗಿ ಆಡ್ತಿರ್ತಾರೆ. 70 ರನ್ ತನಕ ಹೋಗ್ತಾರೆ ಅನ್ಸುತ್ತೆ ನಮ್ಗೆ, ಇಲ್ಲಿಂದ ನಮ್ಮ ಇಂಡಿಯಾಗೆ ಈಸಿ ವಿನ್ ಅಂತ. ಅದಾದ್ಮೇಲೆ ನಮ್ಮ ಕೊಹ್ಲಿ ಬರ್ತಾರೆ, ಚೆನ್ನಾಗಿ ಆಡ್ತಾರೆ. ಒಂದು ಬ್ಯಾಕ್ ಫುಟ್ ಅಲ್ಲಿ 2 ಹೊಡಿತಾರೆ, 4 ಹಿಂಗ್ ಹೊಡಿತಾರೆ ಅನ್ಸುತ್ತೆ. ಕೊಹ್ಲಿ ಫುಲ್ ಫಾರ್ಮ್ ಅಲ್ಲಿ ಇದಾರೆ ಅಂತ. ಅದಾದ್ಮೇಲೆ ಒಂದೇ ಒಳ್ಳೆ ಬಾಲ್ ಹಾಕ್ಬಿಟ್ಟು ಔಟ್ ಮಾಡ್ತಾರೆ. ಅದಾದ್ಮೇಲೆ ಶ್ರೇಯಸ್ ಅಯ್ಯರ್ ಬರ್ತಾರೆ, ಅವರು ಔಟ್ ಆಗ್ತಾರೆ. ಶಿವಮ್ ದುಬೆ ಅವರು ಔಟ್ ಆಗ್ತಾರೆ. ಎಲ್ಲ ಪುಟಕ್ ಎಲ್ಲ ಬ್ಯಾಟ್ಸ್ಮನ್ ಔಟ್ ಆಗ್ತಾರೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಏನಂತ ಹೇಳೋದು, ಎಲ್ಲಾ ಬ್ಯಾಟ್ಸ್ಮನ್ ಔಟ್ ಆಗ್ತಾರೆ. ಅದಾದ್ಮೇಲೆ ನಮ್ಮ ಅಕ್ಷರ್ ಪಟೇಲ್ ಒಂಥರ ಇನ್ನಿಂಗ್ಸ್ ಹೋಲ್ಡ್ ಮಾಡ್ತಾರೆ, ಇನ್ನಿಂಗ್ಸ್ ಬಿಲ್ಡ್ ಮಾಡಕ್ ಟ್ರೈ ಮಾಡ್ತಾರೆ. ಆಮೇಲೆ ಕೊನೆಗೆ ಅವರು ಔಟ್ ಆಗ್ತಾರೆ. ಅದಾದ್ಮೇಲೆ ಯಾರು ಬರ್ತಾರೆ, ಕುಲ್ದೀಪ್ ಯಾದವ್ ಬರ್ತಾರೆ, ಮೊಹಮ್ಮದ್ ಸಿರಾಜ್ ಬರ್ತಾರೆ, ನಮ್ಮ ಹರ್ದೀಪ್ ಸಿಂಗ್ ಬರ್ತಾರೆ. ಪಾಪ ಹರ್ದೀಪ್ ಸಿಂಗ್ ಅವ್ರ ಕೆಲಸ ಏನೋ ಬೌಲಿಂಗ್ ಮಾಡೋದು, ಬೌಲಿಂಗು ಸಕ್ಕತ್ತಾಗಿ ಮಾಡ್ತಾರೆ. ಅದ್ ಬಿಟ್ಟು ಅವ್ರ ಹತ್ರ ಬ್ಯಾಟಿಂಗು ಆಡಿ ಅಂದ್ರೆ ನಾವ್ ಏನಂತ ಹೇಳೋದು. ಪಾಪ ಓದ್ ಒನ್ ಡೇ ಮಾತ್ರ ಅವ್ರಿಗೆ ಪಾಪ ಎಷ್ಟೊಂದು ಕೂಡ ಮೀವೆಲ್ಲ ಆಗ್ಬಿಟ್ಟಿತ್ತು ಪಾಪ ಅವ್ರಿಗೆ. ಒಂದ್ 6 ಡೇಗೆ ಹೋಗಿ ಮ್ಯಾಚ್ ನ ಮುಗಿಸಕ್ ಹೋದ್ರು, ಆದ್ರೂ ಆಗಿಲ್ಲ, ಮ್ಯಾಚ್ ತಯ್ಯಾತು. ಅಂದ್ರೆ ಔಟ್ ಅಪ್ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಅವರು ಬೌಲರು, ಏನು ಮಾಡಕ್ಕಾಗಲ್ಲ. ಅವ್ರ ಹತ್ರನೇ ಇದ್ದಿದ್ದು ತುಂಬಾ ಪ್ರೆಷರ್, ಎಲ್ರಿಗಿಂತ ಎಲ್ಲ ಬ್ಯಾಟ್ಸ್ಮನ್ಗೆ ಏನೇ ಇದ್ದಿದ್ದು ಪ್ರೆಷರ್ ಅಂದ್ರೆ ನಮ್ಮ ಹರ್ದೀಪ್ ಸಿಂಗ್ ಹತ್ರ ಇದ್ದಿತ್ತು ಪ್ರೆಷರು. ಇದು ನಮ್ಮ ಇಂಡಿಯಾ ಬ್ಯಾಟಿಂಗು. ಇವಾಗ ನೋಡೋಣ ನಮ್ಮ ಇಂಡಿಯಾ ಯಾಕೆ ಕೊಲ್ಯಾಪ್ಸ್ ಆಯ್ತು ಅಂತ. ಮೇನ್ ಟಾಪ್ 3 ರೀಸನ್ಸ್ ನೋಡೋಣ ಬನ್ನಿ.
ಮೊದಲನೇದೇನಪ್ಪ ರೀಸನ್ ಅಂದ್ರೆ ನಮ್ಮ ಇಂಡಿಯಾ ಬ್ಯಾಟಿಂಗ್ ಅಲ್ಲಿ ಒಂದು ದೊಡ್ಡ ಪಾರ್ಟ್ನರ್ಶಿಪ್ ನಡೆದಿಲ್ಲ. ನಮ್ಮ ಶುಭ್ಮನ್ ಗಿಲ್ ರೋಹಿತ್ ಶರ್ಮಾ ಬ್ಯಾಟಿಂಗ್ ಆದ್ಮೇಲೆ ಫಸ್ಟ್ ಪಾರ್ಟ್ನರ್ಶಿಪ್ ಆದ್ಮೇಲೆ ಯಾವ ಪಾರ್ಟ್ನರ್ಶಿಪ್ ನಡೆದಿಲ್ಲ. ಇದೊಂದು ಮೇನ್ ರೀಸನ್ ಅಂತ ನಾವು ಹೇಳ್ಬೋದು. ಎರಡನೇ ರೀಸನ್ ಯಾವ್ದಪ್ಪ ಅಂದ್ರೆ ನಮ್ಮ ರೋಹಿತ್ ಶರ್ಮಾ ಹೆಂಗ್ ತೆಸ್ತಾ ಇದ್ರಲ್ಲ ಸ್ಪಿನ್ನರ್ಸ್ಗೆ, ಆ ಕಡೆ ಕವರ್ಸ್, ಆ ಕಡೆ ಫುಲ್ ಶಾಟ್, ಆ ಕಡೆ ಕಟ್ ಶಾಟ್ ಎಲ್ಲ ಕಡೆನೂ ಹೊಡಿತಿದ್ರು. ಅದೇ ತರ ನಮ್ ಬೇರೆ ಇಂಡಿಯನ್ ಬ್ಯಾಟ್ಸ್ಮನ್ಸ್ ಅವ್ರ ತರ ಅಷ್ಟೊಂದು ಕಾನ್ಫಿಡೆನ್ಸ್ ಅಲ್ಲಿ ತೋರಿಸಿಲ್ಲ. ಚೆನ್ನಾಗಿ ಆಡಿದ್ರು, ಕಾನ್ಫಿಡೆನ್ಸ್ ಅಲ್ಲಿ ಆಡಿಲ್ಲ ಅಂತ ಹೇಳ್ತಾ. ಕಾನ್ಫಿಡೆನ್ಸ್ ಏನಪ್ಪಾ ಅಂದ್ರೆ ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಸ್ವೀಪ್ ಹೊಡೆಯೋದು, ರಿವರ್ಸ್ ಸ್ವೀಪ್ ಹೊಡೆಯೋದು, ಸ್ಟೆಪ್ ಔಟ್ ಆಗಿ ಸಿಂಗಲ್ ಡಬಲ್ 4 ಅಂತ ಹೊಡೆಯೋದು, ಇದು ಮೇನ್ ಆಗಿ ನಡೆದಿಲ್ಲ. ನಮ್ಮ ದೊಡ್ಡ ಪ್ಲೇಯರ್ಸು ಅಂದ್ರೆ ಯಾರು ಸ್ಪಿನ್ ಚೆನ್ನಾಗಿ ಆಡ್ತಾರೆ, ನಮ್ಮ ಕಿಂಗ್ ಕೊಹ್ಲಿ ಇರ್ಬೋದು, ನಮ್ಮ ಶಿವಮ್ ದುಬೆ ಇರ್ಬೋದು, ಆಮೇಲೆ ಶ್ರೇಯಸ್ ಅವರು ಕೂಡ ಜಲ್ದಿ ಔಟ್ ಆಗ್ತಾರೆ. ಇದೊಂಥರ ಸೆಕೆಂಡ್ ಮೇನ್ ರೀಸನ್ ಅಂತ ಹೇಳ್ಬೋದು. ಮೂರನೇದೇನಪ್ಪ ರೀಸನ್ ಅಂತ ಹೇಳಿದ್ರೆ, ನೀವು ನಮ್ದೇ ಇರ್ಲಿ, ನಾನ್ ನಮ್ದೇ ಇರ್ಲಿ, ಯಾರು ನಮ್ದೇ ಇರ್ಲಿ, ಆದ್ರೆ ಶ್ರೀಲಂಕಾ ಆಡಿದ್ದು ಗೆಲ್ಬೇಕಂತ ಆಡ್ತು. ಬೌಲಿಂಗ್ ಅಲ್ಲಿ ಬ್ಯಾಟಿಂಗ್ ಅಲ್ಲಿ ಸಕ್ಕತ್ತಾಗಿ ಆಡಿದ್ರು. ಬೌಲಿಂಗ್ ಅಲ್ಲಿ ಆ ಟರ್ನ್ ಏನು, ಬೌನ್ಸ್ ಏನು, ಆ ಸ್ಪಿನ್ ಏನು ಕೂಡ ಸಕ್ಕತ್ತಾಗಿ ಮಾಡಿದ್ರು. ಫೀಲ್ಡಿಂಗ್ ಅಲ್ಲಿ ಹಾರ್ಕೊಂಡೆಲ್ಲ ಹಿಡಿದ್ರು. ಒಂಥರ ಗೆಲ್ಬೇಕಂತ ಆಡಿದ್ರು. ಅದಾದ್ಮೇಲೆ ಒಡಿಂದು ಹೊಸ ರಂಗ ಏನೋ ಇಂಜುರಿ ಆಗುತ್ತೆ. ಅದಾದ್ಮೇಲೆ ಅವ್ರ ಬದಲು ಜಾಫ್ರಿ ವೆಂಡರ್ಸೇ ಬರ್ತಾರೆ, 6 ವಿಕೆಟ್ ತಗೋತಾರೆ. ಬರೀ 33 ರನ್ ಕೊಟ್ಬಿಟ್ಟು 10 ಓವರಲ್ಲಿ 6 ವಿಕೆಟ್ ತಗೋತಾರೆ. ನನ್ನ ಪ್ರಕಾರ ಇಡೀ ಮ್ಯಾಚ್ ಅಲ್ಲಿ ಅವರೇ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ಡೇ. ಇವೆಲ್ಲ ಕಾರಣಗಳು ನಮ್ಮ ಇಂಡಿಯಾ ಸೋತಿದ್ದು. ಆಯ್ತು, ಇಲ್ಲಿಗೆಲ್ಲ ಬಿಟ್ಬಿಡೋಣ. ಈ ಮ್ಯಾಚ್ ಇಂದ ನಾವೇನೇನು ಪಾಸಿಟಿವ್ಸ್ ತಗೋಬಹುದು ಅಂಥದ್ದೆಲ್ಲ ಪಾಸಿಟಿವ್ಸ್ ತೊಗೊಳ್ಳೋಣ, ನೆಗೆಟಿವ್ ಎಲ್ಲ ಬಿಟ್ಬಿಡೋಣ. ಅದಾದ್ಮೇಲೆ ನಮ್ಮ ಇಂಡಿಯಾ ಆಡ್ತಿರೋರ್ಗೆ ಎಲ್ಲ ಪ್ಲೇಯರ್ಸ್ಗೆ, ನಮ್ಮ ಇಂಡಿಯಾ ಆಡ್ತಿರೋ ಪ್ಲೇಯರ್ಸ್ಗೆ, ಅಲ್ಲಿನ ಸ್ಟಾಫ್ ಮೆಂಬರ್ಸ್ಗೆ, ಕಡೆ ನಮ್ಮ GG ಅವ್ರಿಗೆ, ನಮ್ಮ ಗೌತಮ್ ಗಂಭೀರ್ ಅವ್ರಿಗೆ, ನಮ್ಮ ಹೆಡ್ ಕೋಚ್ಗೆ, ಎಲ್ರಿಗೆ ನೆಕ್ಸ್ಟ್ ಆಲ್ ದಿ ಬೆಸ್ಟ್ ಹೇಳೋಣ. ನಮ್ಮ ಟೀಮ್ ಗೆಲ್ಲಿ ಸಪೋರ್ಟ್ ಮಾಡೋಣ, ಚೇರ್ ಮಾಡೋಣ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಅಂತ ಹೇಳ್ತಾ ಸಿಗೋಣ. ಮುಂದಿನ ಇದೇ ತರ ಕ್ರಿಕೆಟ್ ರಿವ್ಯೂನು ಮಾಡ್ತೀನಿ, ಎಲ್ಲ ತರ ಮಾಡ್ತೀನಿ ಅಂತ ಹೇಳ್ತಾ ಕಟ್ಟಿಟ್ಟೆ.